ಇನ್ನು ಮುಂದೆ ಭಾರತೀಯರೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಯಾಕಂದರೆ ಯಾವುದೇ ಸಮಯದಲ್ಲಿ ಬೇಕಿದ್ರೂ ಕೂಡ ನ್ಯೂಕ್ಲಿಯರ್ ಅಟ್ಯಾಕ್ ಆಗ್ಬೋದು. ಇದನ್ನು ವಾರ್ನಿಂಗ್ ಯಾರು ಕೊಟ್ಟಿರೋದು ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಅದು ಇಷ್ಟು ದಿನ ಬಾರ್ಡರ್ಗಳಲ್ಲಿ ಮಾತ್ರ ಯುದ್ಧ ಆಗ್ತಿತ್ತು, ಮಿಸೈಲ್ಗಳನ್ನು ಹಾಕ್ತಿದ್ರು. ಈಗ ಏಕಾಏಕಿ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಹಾಕ್ತಾರೆ. ನ್ಯೂಕ್ಲಿಯರ್ ವಾರೆಡ್ ಇರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಭಾರತದ ಯಾವುದೇ ಮೂಲೆಗೆ ಬೇಕಿದ್ರೂ ಕೂಡ ಹಾಕ್ತಾರೆ. ಅದರಲ್ಲೂ ಕೂಡ ಬೆಂಗಳೂರು, ಮುಂಬೈ, ಚೆನ್ನೈ ಅಥವಾ ಹೈದರಾಬಾದು ಇಂಥ ನಗರಗಳನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ. ಸೊ ಈ ವಾರ್ನಿಂಗ್ ಕೊಟ್ಟಿರೋದು ಯಾರು ಅಂತ ನೋಡಿದ್ರೆ ಪಾಕಿಸ್ತಾನ್ ಆರ್ಮಿ ಚೀಫ್ ಆಸಿಫ್ ಮುನೀರ್. ನಗು ಬರ್ತಿದೆಯಲ್ಲ? ಹೌದು, ಇದೇ ರೀತಿಯಾದ ಒಂದು ಕಾಮಿಡಿಯನ್ನು ಪಾಕಿಸ್ತಾನ್ ಆರ್ಮಿ ಚೀಫ್ ಆಸಿಫ್ ಮುನೀರ್ ಅವರು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಾವು ರಷ್ಯಾದ S-400ನ ಹೊಡೆದಾಕಿದ್ವಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವೇ ಗೆದ್ದಿದ್ದು. ಇನ್ನೊಂದ್ಸಲ ಏನಾದರೂ ಭಾರತ ನಮ್ಮ ತಂಟೆಗೆ ಬಂದರೆ ಡೈರೆಕ್ಟಾಗಿ ನ್ಯೂಕ್ಲಿಯರ್ ಅಟ್ಯಾಕನ್ನು ಮಾಡ್ತೀವಿ. ಇದು ಕೇವಲ ಭಾರತಕ್ಕೆ ಸೀಮಿತ ಆಗೋದಿಲ್ಲ, ಇಡೀ ಏಷ್ಯಾ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಂತ ಒಂದು ಚೆನ್ನಾಗಿ ಕತೆಗಳನ್ನು ಕಟ್ಟಿದ್ದಾರೆ. ಅಂದರೆ ಒಂದು ಮಕ್ಕಳಿಗೆ ಯಾವ ರೀತಿ ಒಂದು ಒಳ್ಳೆ ಕಥೆಯನ್ನು ಕಟ್ಟಬೇಕು, ದೇಶಭಕ್ತಿಯನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು ಆ ರೀತಿ ಹೇಳಿದ್ದಾರೆ. ಮಕ್ಕಳಿಗಂತ ಯಾಕೆ ಹೇಳಿದ್ದೀನಿ ಅಂದರೆ, ನಮ್ಮ ಭಾರತದಲ್ಲಿ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಗೊಗಯ್ಯ ಬರ್ತಾನೆ ಅಥವಾ ದೆವ್ವ ಬರುತ್ತೆ, ಈ ಥರ ಕಾಮಿಡಿ ಮಾಡ್ತಿರ್ತೀವಲ್ವಾ. ಅದೇ ರೀತಿ ಒಂದು ಕಾಮಿಡಿಯನ್ನು ಆಸಿಫ್ ಮುನೀರ್ ಅವರು ಮಾಡಿದ್ದಾರೆ. ಅದು ಒಂದು ನ್ಯೂಕ್ಲಿಯರ್ ಅಟ್ಯಾಕನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಿರೋ ಅಟ್ಯಾಕನ್ನು ತಡ್ಕೊಳಕ್ಕಾಗಿಲ್ಲ ಅವ್ರ ಕೈಯಲ್ಲಿ, ಅದರಲ್ಲೂ ಕೂಡ ಅವರು ರಷ್ಯಾದ S-400ನ ಹೊಡೆದಾಕಿದ್ದೀವಿ ಅಂತ. ಅಟ್ಲೀಸ್ಟ್ ಈ ತುಂಬ ಜನಕ್ಕೆ ಹೊಸದಾಗಿ ಜಿಯೋಪೊಲಿಟಿಕಲ್ ವೀಡಿಯೋಸನ್ನು ನೋಡ್ತಿರ್ತಾರೆ. ಸೊ ಅವ್ರಿಗೆ ಅರ್ಥ ಆಗಲಿ ಅಂತ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ರಷ್ಯಾದ S-400 ಅಂದರೆ ಏನಂದರೆ, ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್. ಎಲ್ಲ ದೇಶಗಳ ಹತ್ರ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪಲ್ಸರಿ ಇರುತ್ತೆ. ಏನಂದರೆ ಇದು ಇವಾಗ ಶತ್ರು ದೇಶದವರು ಯಾವುದಾದ್ರೂ ಒಂದು ಮಿಸೈಲ್ಗಳನ್ನು ಹಾಕಿದ್ರು ಅನ್ಕೊಳ್ಳಿ, ಯಾವುದೋ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು, ಕ್ರೂಸ್ ಮಿಸೈಲ್ ಆಗಿರ್ಬೋದು, ಅದು ಗಾಳಿಯಲ್ಲಿ ಸಹಜವಾಗಿ ಹಿಂಗೆ ಬರುತ್ತಲ್ಲ. ಸೊ ಅದು ಬರೋಕ್ಕೆ ಮೊದಲೇ 400 ಕಿಲೋಮೀಟರ್ಗಳ ಹಿಂದೆನೇ ರಷ್ಯಾದ S-400. ಸೊ 400 ಕಿಲೋಮೀಟರ್ಗಳ ಹಿಂದೆನೇ ಇವಾಗ ಎಕ್ಸಾಂಪಲ್ ಪಾಕಿಸ್ತಾನವರು ಈ ರೀತಿ ಆರಿಸಿದ್ದಾರೆ ಅನ್ಕೊಳ್ಳಿ ಯಾವುದೋ ಮಿಸೈಲು. ಸೊ ನಮ್ಮ ಆ್ಯಂಟಿ ಮಿಸೈಲ್ ಏನು ಮಾಡುತ್ತೆ ಅಂದರೆ, ರ್ಯಾಡರ್ಗಳು ಅದನ್ನು ಕಂಡಿಡಿದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಗಾಳಿಯಲ್ಲೇ ಇದನ್ನು ಹೊಡೆದಾಕುತ್ತೆ. ಲಾಸ್ಟ್ ಟೈಮ್ ಅವರು ಹೆವಿ ಡ್ರೋನ್ಗಳನ್ನು ಟ್ರೈ ಮಾಡಿದರು ಪಾಕಿಸ್ತಾನವರು. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಏನೇನದ್ರಲ್ಲಿ ಆಗುತ್ತೋ ಎಲ್ಲದರಲ್ಲೂ ಕೂಡ ಟ್ರೈ ಮಾಡಿದರು. ಒಂದನ್ನು ಕೂಡ ನಮ್ಮ ಭಾರತದೊಳಗಡೆ ಬೀಳಕ್ಕೆ ಬಿಟ್ಟಿಲ್ಲ. ಕೆಲವೊಂದು ಮಿಸ್ಫೈರ್ ಆಗಿ ಬಿದ್ದಿದೆ, ಬಟ್ ಎಫೆಕ್ಟ್ ಯಾವುದೂ ಆಗಿಲ್ಲ. ಅದರಲ್ಲಿ ಅವರು ಫೈರ್ ಮಾಡಿರೋದ್ರಲ್ಲಿ ಹಲವಾರು ಬ್ಲಾಸ್ಟೇ ಆಗಿಲ್ಲ. ಅದರಲ್ಲಿ ಚೀನಾದ ಮಿಸೈಲ್ ಕೂಡ, ಅದನ್ನು ಇವತ್ತು ನಮ್ಮ ಭಾರತದವರು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅದರಲ್ಲಿ ಇರುವಂಥ ಕೆಲವು ಟೆಕ್ನಾಲಜಿಯನ್ನು ನಮ್ಮ ಅಸ್ತ್ರ ಅನ್ನುವ ಒಂದು ಮಿಸೈಲಲ್ಲೂ ಕೂಡ ಬಳಸ್ತೀರಿ ಅಂತ ಗೊತ್ತಾಗ್ತಿದೆ. ಸೊ ಅವರು ಫಸ್ಟ್ ನಮ್ಮ ಭೂಮಿಗೆ ಹೊಡೆಯೋಕ್ಕಾಗಿಲ್ಲ ಅಂಥದ್ದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೊಡೆದ್ಬಿಡ್ತಾರಂತೆ ಈ ರಷ್ಯಾದ S-400 ಅನ್ನೋದು. ನಾವು ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಫಸ್ಟ್ ಹೊಡೆದಿದೆ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ಗೆ. ಅವ್ರದ್ದು HQ-9 ಅಂತ ಇದೆ. ಈ HQ-9 ಪಾಕಿಸ್ತಾನ ಅವ್ರದ್ದಲ್ಲ, ಚೀನಾ ಅವ್ರದ್ದು. ಚೀನಾ ಅವ್ರು ಎಲ್ಲಿಂದ ಕಾಪಿ ಮಾಡಿದ್ದು ಅಂದರೆ, ಚೀನಾ ಅವ್ರದ್ದು ಫಸ್ಟ್ ಅಲ್ಲ, ರಷ್ಯಾದ S-300 ಚೀನಾ ಅವ್ರ ಹತ್ರ ಇದೆ. ರಷ್ಯಾದ S-400 ಕೂಡ ಚೀನಾ ಅವ್ರ ಹತ್ರ ಇದೆ. ಯಾಕಂದರೆ ರಷ್ಯಾಗೆ ಭಾರತ ಎಷ್ಟು ಕ್ಲೋಸು, ಚೀನಾನು ಅಷ್ಟೇ ಕ್ಲೋಸ್, ಆಯಿತಾ? ಸೊ S-400, S-300 ತೊಗೊಂಡು ಅವರು ಚೀನಾದವರು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಇವಾಗ ಎಕ್ಸಾಂಪಲು ಇದೊಂದು ಲೈಟ್ ಇದೆ ಅಂದ್ಕೊಳ್ಳಿ. ಸೊ ಇದನ್ನು ಇಮಿಡಿಯೇಟಾಗಿ ಬಿಚ್ಚಿಬಿಟ್ಟು ಇದರಲ್ಲಿ ಏನಿದೆ ಅಂತ ನೋಡಿಬಿಟ್ಟು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಫಸ್ಟ್ ಕಾಪಿನ ತಯಾರು ಮಾಡಿಬಿಡ್ತಾರೆ. ಅದೇ ಥರ ಡಿಫೆನ್ಸ್ ಸಿಸ್ಟಮ್ಗಳಲ್ಲೂ ಕೂಡ ತಯಾರು ಮಾಡಿ ಕೊಟ್ಟಂಥದ್ದು HQ-9. ಅದು ವರ್ಕ್ ಆಗಬೇಕು. ಅವ್ರಿಗೆ ಪಾಕಿಸ್ತಾನವ್ರಿಗೆ ಬುದ್ಧಿ ಇದ್ದಿದ್ರೆ ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಬ್ರಹ್ಮೋಸನ್ನು ಫೈರ್ ಮಾಡಿದ್ವಿ ಅವ್ರ ಮೇಲೆ, ವಾರೆಡ್ಡನ್ನು ಫಿಕ್ಸ್ ಮಾಡಿರಲಿಲ್ಲ. ವಾರೆಡ್ ಅಂದರೆ ಏನಂದರೆ, ಅದನ್ನು ವಾರೆಡ್ ಫಿಕ್ಸ್ ಮಾಡಿದ್ರೆ ಮಾತ್ರ ಅಲ್ಲೋಗಿ ಬ್ಲಾಸ್ಟ್ ಆಗುವಂಥದ್ದು, ಇಲ್ಲಾಂದರೆ ಬ್ಲಾಸ್ಟ್ ಆಗೋದಿಲ್ಲ. ಸೊ ಮಿಸ್ಫೈರ್ ಆದಾಗ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಅದನ್ನು ಗಾಳಿಯಲ್ಲೇ ಹೊಡೆದಾಕಬೇಕಾಗಿತ್ತು. ಗಾಳಿಯಲ್ಲಿ ಹೊಡೆದಿರಲಿ, ಅಲ್ಲಿ ಹೋಗಿ ಬಿದ್ದ ಮೇಲೆ ಎಷ್ಟೋ ಗಂಟೆಗಳು ಗೊತ್ತಾಗಿದೆ ಈ ಥರ ಭಾರತದಿಂದ ಒಂದು ಮಿಸೈಲ್ ಬಂದಿದೆ ಅಂತ. ಸದ್ಯ ಅಲ್ಲಿ ವಾರೆಡ್ ಏನೂ ಇರಲಿಲ್ಲ. ಸೊ ಮಿಸ್ಫೈರ್ ಆಗಿದೆ ಅಂತ ನಮ್ಮ ಭಾರತೀಯರು ಹೇಳಿದರು. ಬಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ನಮ್ಮ ಭಾರತೀಯರೇ ಕಳಿಸಿದ್ದು. ಅಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು ನಮ್ಮ ಮೇಲೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಾವು ಯುದ್ಧ ಮಾಡ್ತೀವಿ, ನ್ಯೂಕ್ಲಿಯರ್ ಇದನ್ನು ಮಾಡ್ತೀವಿ ಅಂತ ಬಂದಿದ್ರು. ಸೊ ನಮ್ಮವ್ರು ಏನು ಮಾಡಿದ್ರು, ಫಸ್ಟ್ ಒಂದು ಡಮ್ಮಿ ಆಗಿರುವಂಥ ಒಂದು ಜೆಟ್ಟನ್ನು ಕಳಿಸಿದ್ರು. ಅದರಲ್ಲಿ ಯಾರೂ ಇರಲಿಲ್ಲ. ಸೊ ಅವಾಗ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡಿತ್ತು ಅಂದರೆ, ಇಲ್ಲಿ ಯಾವುದೋ ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲಲ್ಲಿ ಆ ರಾಕೆಟನ್ನು ಹೊಡೆದಾಕಿತ್ತು. ಸೊ ಅವಾಗ ನಮ್ಮವ್ರು ಏನು ಮಾಡಿದ್ರು, ಸೊ ನಮ್ಮವರು ಇವಾಗ ಸ್ಯಾಟಲೈಟಲ್ಲಿ ಗೊತ್ತಾಗುತ್ತಲ್ವ ಎಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಟಿದ್ದಾರೆ ಅಂತ. ಡೈರೆಕ್ಟಾಗಿ ನೆಕ್ಸ್ಟ್ ಮಿಸೈಲ್ ಬಿದ್ದಿದೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ. ಯಾವುದಕ್ಕೆ? HQ-9ಗೆ. ಅವರ ಕಂಪ್ಲೀಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಇದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಅವ್ರ ಹತ್ರ S-400 ಎಲ್ಲ ಇಲ್ಲ. S-400 ಅಂದರೆ ಲೇಟೆಸ್ಟ್. ಸೊ S-400ಗಿಂತ ಇನ್ನೂ ಯಾವ್ದಾದ್ರು ಚೆನ್ನಾಗಿದೆ ಅಂದರೆ ಅದು ಬಂದುಬಿಟ್ಟು ಐರನ್ ಡೋಮ್, ಇಸ್ರೇಲ್ ಅವ್ರ ಹತ್ರ ಇದೆಯಲ್ವಾ ಅವ್ರದ್ದು. ಯಾಕಂದರೆ ಸುತ್ತಮುತ್ತಲು ದೇಶಗಳವರು ಬ್ಯಾಕ್ ಟು ಬ್ಯಾಕ್ ಮಿಸೈಲ್ಗಳನ್ನು ಹಾಕ್ತಾನೆ ಇರ್ತಾರೆ. ಸೊ ಅದಕ್ಕೆ ಅವರು ಇಡೀ ಚಿಕ್ಕ ದೇಶ ಅಲ್ವಾ, ಸೊ ಇಡೀ ಬಾರ್ಡರನ್ನು ಸೆಕ್ಯೂರ್ ಮಾಡ್ಕೋಬೇಕು ಅಂತ ಬಿಟ್ಟು ಅವರು ಐರನ್ ಡೋಮನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ. ನಮ್ಮ ದೊಡ್ಡ ದೇಶ ಈಗ ಸದ್ಯಕ್ಕೆ ಬೇರೆ ಬೇರೆ ಥರದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕಂಡುಹಿಡಿತಿದ್ದೀವಿ. ಈ ಏನು S-400 ಇದೆಯೋ ಇದರ ಮೂಲಕ ಅವ್ರನ್ನ ಎಲ್ಲ ಥರದಲ್ಲೂ ನಾವು ತಡೆದಿದ್ದೀವಿ. ಯಾವ ಮಿಸೈಲ್ ಕೂಡ ಬರೋದಕ್ಕೆ ಬಿಟ್ಟಿರಲಿಲ್ಲ. ಅದು ಬಿ ಇರಲಿ, ನಮ್ಮ ಆಕಾಶ್ ನಾವು ಡೆವಲಪ್ ಮಾಡಿರುವಂಥ DRDO ಅವರು ಡೆವಲಪ್ ಮಾಡಿರುವಂಥ ಆಕಾಶ್ ಮಿಸೈಲ್ ಕೂಡ ಸಾಕು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್
ನಾಲ್ಕು ದಿಕ್ಕಲ್ಲಿ ಮಿಸೈಲ್ ಬಂದರೂ ಕೂಡ ಈ ಆಕಾಶ ಅನ್ನೋದು ತಡೆಯುತ್ತೆ. ಆದರೂ ಕೂಡ ಪಾಕಿಸ್ತಾನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, S-400 ಅನ್ನು ಹೊಡೆದಾಕಿದೀವಿ, ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನ ಮಾಡಿಬಿಡ್ತೀವಿ ಅಂತ. ತುಂಬ ಜನ ನನಗೂ ಕೇಳಿದಾಗ ಅದು ನಗುನೇ ಮನಸ್ತಿತ್ತು. ಸೊ ಕಾಮಿಡಿ ಪೀಸ್ ಆಗಿ ಆಸಿಫ್ ಮುನೀರ್ ಅವರು ಈ ನಮ್ಮ ದೇಶದವ್ರು ನಂಬೋದು ಇರಲಿ ಬಿಟ್ಬಿಡಿ, ಮೇ ಬಿ ನಂಬಿದ್ರೆ ಅಪೋಸಿಷನ್ ಪಾರ್ಟಿಯವ್ರು ನಂಬೋದಷ್ಟೇ. ಕೆಲವೊಂದು ಪಕ್ಷಗಳವ್ರು ಇದ್ದಾರೆ, ದೇಶ ಅಂತ ಬಂದವಾಗ ಎಲ್ಲ ಪಕ್ಷಗಳು ಒಂದಾಗಬೇಕು. ಆದರೆ ಇಲ್ಲಿ ನಮ್ಮ ಆರ್ಮಿಯವ್ರನ್ನು ಕೂಡ ಕ್ವಶನ್ ಮಾಡ್ತಾರೆ ಕೆಲವೊಂದು ಪಕ್ಷದವರು, ಹೆಸರು ನಿಮಗೆ ಗೊತ್ತಿರುತ್ತೆ ನನಗಿಂತ. ಸೊ ಅಂಥ ಪಕ್ಷದವ್ರು ನಂಬೋದೇನೋ, ಈ ಥರ ಅಟ್ಯಾಕ್ ಮಾಡಿಬಿಡ್ತಾರೆ, ಮೋದಿ ಇದಕ್ಕೇನು ಮಾಡ್ತಿಲ್ಲ ಅಥವಾ ಕೇಂದ್ರ ಸರ್ಕಾರ ಇದಕ್ಕೇನು ಮಾಡ್ತಿಲ್ಲ ಅಂತ. ನಮ್ಮ ಕರ್ನಾಟಕದಲ್ಲೇ ಹಲವಾರು ಶಾಸಕರಿದ್ದಾರೆ, ಮೊನ್ನೆ ಲೂಸ್ ಟಾಕ್ಸ್ ಮಾತಾಡಿದವರು ಆಪರೇಷನ್ ಸಿಂಧೂರು ಟೈಮಲ್ಲಿ. ಸೊ ಅಂಥವ್ರು ನಂಬೋದೇನೋ. ಬಟ್ ಪಾಕಿಸ್ತಾನ ಜನಗಳೇ ನಂಬ್ತಾ ಇಲ್ಲ ಪಾಕಿಸ್ತಾನ ಆರ್ಮಿನ. ಅಟ್ಲೀಸ್ಟ್ ಅಫ್ಘಾನಿಸ್ತಾನ್ ತಾಲಿಬಾನ್ ಅವರು ನಂಬ್ತಿದ್ದಾರೆ. ಅಫ್ಘಾನಿಸ್ತಾನ ಜನಗಳೆಲ್ಲ ತಾಲಿಬಾನ್ಸ್ ಏನೋ ಮಾಡ್ತಾರೆ ಅಥವಾ ನಮ್ಮನ್ನು ಕಾಪಾಡ್ತಾರೆ ಅಂತ. ಪಾಕಿಸ್ತಾನವ್ರಿಗೆ ಅದು ಯಾವುದೂ ಕೂಡ ಇಲ್ಲ. ಸೊ ಎಷ್ಟೋ ಸಲ ಅವರು ಆರ್ಮಿಯವರ ವಿರುದ್ಧನೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯುದ್ಧ ಆಯಿತು ಅಂದರೆ ಅಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ಬಿಟ್ಬಿಟ್ಟು ಓಡ್ ಬರ್ತಿದ್ದಾರೆ ಅಂದರೆ ಇನ್ನು ಪಾಕಿಸ್ತಾನ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ತಾಲಿಬಾನ್ಗಳು ಕಾಯ್ತಿದ್ದಾರೆ, ಯಾವಾಗ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಈ ಸಲ ಉತ್ತರ ಕೊಟ್ಟರೆ ಮಾತ್ರ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ತಾಲಿಬಾನ್ಗಳು. ಸೊ ಕಾದು ನೋಡೋಣ. ಒಟ್ಟಿನಲ್ಲಿ ಆಸಿಫ್ ಮುನೀರ್ ಅವರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ತುಂಬ ಸಜೆಷನ್ಸನ್ನು ಕೊಟ್ಟಿದ್ರಿ, ಸ್ವಲ್ಪ ಸ್ಲೋ ಆಗಿ ಮಾತಾಡಿ, ಸ್ವಲ್ಪ ಎಡಿಟಿಂಗ್ ಅಂದರೆ ಇನ್ನೂ ಚೆನ್ನಾಗಿ ಬೆಟರ್ ಮಾಡ್ಕೊಳ್ಳಿ ಅಂತ. ಡೇ ಬೈ ಡೇ ಬೆಟರ್ ಮಾಡ್ಕೊಳ್ತೀನಿ. ಸೊ ಈ ಪಾಕಿಸ್ತಾನ್ ಆಸಿಫ್ ಮುನೀರ್ ಅವರ ವಾರ್ನಿಂಗ್ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯಾದ ಪ್ರತಿನಿತ್ಯ ಒಂದು ಏನು ಟ್ರೆಂಡಿಂಗ್ ಟಾಪಿಕ್ ಇರುತ್ತೋ ಅದ್ರ ಬಗ್ಗೆ ಒಂದು ವಿಡಿಯೋ ಬರ್ತಿರುತ್ತೆ. ಸೊ ಅಂಥ ವಿಡಿಯೋ ನಿಮಗೆ ಬೇಗ ಬರಬೇಕು ಅಂದರೆ ಕೆಳಗಡೆ ಕಾಣ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.